ಈ ಅಂಕೋಲ ಹುಡ್ಗ ಲವರಿಗ್ ಸೈಸಾಕ ಕಾರ್ದಾಗ ಬಾಂಬ್ ಇಟ್ಬಿಟ್ಟಿದ್ದ ಅಂತ. ನಾಗೇಂದ್ರ ಕೆಲ್ಸದ ಸಂಬಂಧ ಬೆಂಗಳೂರಿಗೆ ಬಂದಿದ್ದ. ಅವ ರಮ್ಯಾ ಅನ್ನೋ ಹುಡುಗಿ ಜೊತೆ 8 ವರ್ಷಲಿಂತ ರಿಲೇಶನ್ಶಿಪ್ ದಾಗಿದ್ದ ಅಂತ. ಮುಂದ ಅವ್ರಿಬ್ರದು ಬ್ರೇಕಪ್ ಆಗ್ಬಿಡ್ತ. ಬಟ್ ನಾಗೇಂದ್ರ ತಲ್ಯಾಗ ರಮ್ಯಾ ಹೊರಗ ಹೋಗಾತಿರ್ಲಿಲ್ಲ. ಅವ ಎಷ್ಟೋ ಸಲ ಆಕಿಗ ಮದ್ವಿಗ ಪ್ರೆಷರೈಸು ಮಾಡಾತಿದ್ದ ಅಂತ. ಬಟ್ ಅಕ್ಕಿ ಪ್ರತಿ ಸಲ ರಿಜೆಕ್ಟ್ ಮಾಡ್ತಿದ್ಲ. ಮುಂದೆ ಒಂದಿನ ನಾಗೇಂದ್ರ ಒಂದ್ ಕ್ಯಾಬ್ ಹೈರ್ ಮಾಡಿ ರಮ್ಯಾ ಕೆಲಸ ಮಾಡ್ತಿದ್ದ ಹಾಸ್ಪಿಟಲ್ ಕಡೆ ಹೋದ. ಆಕಿಗ ಆ ಕ್ಯಾಬ್ ಒಳಗ್ ಕುಡ್ಸಿದ್ದ. ರಮ್ಯಾನು ನಾಗೇಂದ್ರಾಗ ಹೆದ್ರಿ ಸುಮ್ನ ಕ್ಯಾಬ್ ಒಳಗ್ ಕುಂತಿದ್ಲ. ಮುಂದ ಆ ಕ್ಯಾಬ್ ಬೆಂಗಳೂರ್ಲಿಂತ್ರ ಹೊರಗ್ ಹೊರಟಾಗ ರಮ್ಯಾಗ ಹೆದರ್ಕಿ ಶುರು ಆಗ್ಬಿಡ್ತ. ಆಕಿ ಒದರಾಡತ್ ಬಿಟ್ಟಿದ್ಲ. ಇದ್ರ ಸಂಬಂಧ ನಾಗೇಂದ್ರ ಬ್ಯಾಗ್ಲಿಂತ್ರ ನೈಫ್ ತೆಗದ ರಮ್ಯಾ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟ. ಅವಾಗ ಟ್ಯಾಕ್ಸಿ ಡ್ರೈವರ್ ಪ್ರವೀಣ್ ಅಲರ್ಟ್ ಆಗ್ಬಿಟ್ರ. ಅವ್ರು ನಾಗೇಂದ್ರಾಗ ತಡ್ಯಾಕು ಟ್ರೈ ಮಾಡಿದ್ರ. ಬಟ್ ನಾಗೇಂದ್ರ ಮತ್ತ ಬ್ಯಾಗ್ಲಿಂತ್ರ ಹೊರಗ ಒಂದ್ ಬಾಂಬ್ ತೆಗೆದ್ ಬಿಟ್ಟ. ಇದ್ರಲಿತ್ರ ಹೆದ್ರಿ ಪ್ರವೀಣ್ ತನ್ನ ಕಾರಿನ ಡೋರ್ ಓಪನ್ ಮಾಡಿ ರಮ್ಯಾಗ ಜಿಗ್ಯಾಕ್ ಹೇಳಿದ್ದ. ಮುಂದ್ ಕೆಲವೊಂದ್ ಸೆಕೆಂಡ್ದಾಗ ಪ್ರವೀಣ್ ಮತ್ ರಮ್ಯಾ ಕಾರ್ಲಿಂತ್ರ ಹೊರಗ್ ಜಿಗದ್ ಬಿಟ್ರ. ಅವಾಗ ನೋಡ್ರಿ ಸ್ವಲ್ಪ ದೂರ ಹೋದ್ಮೇಲೆ ಆ ಕ್ಯಾಬ್ ಬ್ಲಾಸ್ಟ್ ಆಗಿ ಚೂರ್ ಚೂರ್ ಆಗ್ಬಿಡ್ತ. ಅದ್ರ ಸಂಬಂಧ ನಾಗೇಂದ್ರ ತನ್ನ ಜೀವಾನು ಕಳ್ಕೊಂಡ್ಬಿಟ್ಟ. ಆ ದಿನ ಒಂದ್ ಕ್ವಿಕ್ ಡಿಸಿಷನ್ ಸಂಬಂಧ ರಮ್ಯಾನ್ ಜೀವ ಉಳಿತ. ಬಟ್ ಆ ಕ್ಯಾಬ್ಲಿಂತ್ರ ದುಡಿಯಾತಿದ್ದ ಪ್ರವೀಣ್ ತನ್ನ ಕಾರ್ ಕಳ್ಕೊಂಡ್ಬಿಟ್ಟ. ನಾಗೇಂದ್ರ ತನ್ನ ಆಬ್ಸೆಷನ್ ಲಿಂತ್ರ ತನ್ನ ಜೀವ ಕಳ್ಕೊಂಡ್ಬಿಟ್ಟ.